ಫಸ್ಟ್ ಥಿಂಗ್ ಈಸ್ ದೇರ್ ಈಸ್ ನೋ ಸಿಂಗಲ್ ಸೂಪರ್ ಫುಡ್. ಈಗ ಒಂದು ತಿಂದರೆ ಎಲ್ಲನೂ ಒಳ್ಳೆಯದಾಗತ್ತೆ, ಇದು ತಿಂದರೆ ನಿಮ್ಮ ಡಯಾಬಿಟೀಸ್ ವಾಸಿ ಆಗುತ್ತೆ, ಇದು ತಿಂದರೆ ನಿಮ್ಮ ಹಾರ್ಟ್ ಚೆನ್ನಾಗಿರುತ್ತೆ, ಇದು ತಿಂದರೆ ಅಂತ ಒಂದು ಸಿಂಗಲ್ ಸೂಪರ್ ಫುಡ್ ಅಂತ ಇಲ್ಲ ಯಾವುದಕ್ಕೂ. ನಾವು ಹಾಗಾಗಿ ಒಂದು ಸಿಂಗಲ್ ಸೂಪರ್ ಫುಡ್ಡಿಂದ ನಾನು ಇದನ್ನು ಸರಿ ಮಾಡ್ಕೋತೀನಿ ಅಂತ ಹೇಳೋದು ಸಾಧ್ಯನೇ ಇಲ್ಲ. ಆಹಾರ ನಮಗೆ ಒಳ್ಳೇದಾಗಬೇಕು ಅಂದರೆ ಹಲವಾರು ಅಂಶಗಳನ್ನು ಗಮನಿಸಬೇಕು. ನಾವು ಯಾವುದೋ ಒಂದು ಆ್ಯಂಗಲಿಂದ ನೋಡಿ ಅದಷ್ಟನ್ನೇ ಹೇಳಿದ್ರೆ ಅದು ಸಮಗ್ರ ಆಗಲ್ಲ, ಪರಿಪೂರ್ಣ ಆಗಲ್ಲ, ಇಟ್ ಈಸ್ ಇನ್ಕಂಪ್ಲೀಟ್. ಇದು ಸೂಪರ್ ಫುಡ್, ಇದು ಒಳ್ಳೇದು ಅಂತ ಅಂದ್ಕೊಂಡು ಅದನ್ನೇ ಜಾಸ್ತಿ ತಿನ್ನೋ ಸಾಧ್ಯತೆ ಇರುತ್ತೆ. ಯಾವುದೇ ಆದರೂ ಜಾಸ್ತಿ ಆಗಬಾರ್ದು. ಸಹಜವಾಗಿ ಹೌದಲ್ವಾ, ಎಲ್ಲ ಆಹಾರ ಪದಾರ್ಥಗಳಲ್ಲೂ ಎಲ್ಲ ಪೋಷಕಾಂಶಗಳು ಒಂದೇ ಪ್ರಮಾಣದಲ್ಲಿ ಇಲ್ಲ, ಚಾನ್ಸೇ ಇಲ್ಲ ಅಲ್ವಾ. ಆ ಥರ ಯಾವುದೇ ಪ್ರಾಡಕ್ಟ್ಗಳು ಏನು ಸಿಗುತ್ತೆ, ಇದನ್ನು ಹಾಲಿಗೆ ಹಾಕ್ಕೊಂಡು ಕುಡೀರಿ, ಇದನ್ನು ನೀರಿಗೆ ಹಾಕ್ಕೊಂಡು ಕುಡೀರಿ ಅಂತ ಪುಡಿಗಳು ಏನೇ ಇದ್ದರೂ ಫಸ್ಟ್ಲಿ ಇಟ್ ಈಸ್ ಅನ್ನೆಸೆಸರಿ. ಅದೇ ನಾವು ಮನೆಯಲ್ಲಿ ಮಕ್ಕಳಿಗೆ ಹಾಲು ಕೊಟ್ಟಾಗ ಅದಕ್ಕೆ ಸಕ್ಕರೆ ಒಂದು ಚಮಚ ಹಾಕಿ ಕೊಟ್ರೂ ಅದಷ್ಟು ಸಮಸ್ಯೆ ಅಲ್ಲ. ಒಂದು ಸೂಪರ್ ಫುಡ್ ಅಂತ ಇಲ್ಲ, ಯಾವುದೇ ರೋಗಕ್ಕೆ ಇದನ್ನು ತಿಂದರೆ ಇದು ವಾಸಿ ಆಗುತ್ತೆ ಅಂತ ಇಲ್ಲ. ಅದೇನು ಟ್ಯಾಬ್ಲೆಟ್ ಅಲ್ಲ. ನಮಸ್ಕಾರ, ಆಹಾರದಲ್ಲಿ ಆರೋಗ್ಯ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಕೂಡ ವೆಲ್ಕಮ್. ಬಡಕಿಲಾ ಪ್ರದೀಪ್ ಯೂಟ್ಯೂಬ್ ಚಾನಲ್ನಲ್ಲಿ ನಿಮ್ಮ ಆರೋಗ್ಯದ ಕಾಳಜಿ ಹೊತ್ತು ಬರ್ತಾ ಇರುವಂತಹ ಈ ಸರಣಿಯನ್ನು ಪ್ರೀತಿಯಿಂದ ಸ್ವೀಕರಿಸಿದ್ದೀರಿ. ಇದೀಗ ಈ ಸಂಚಿಕೆಯನ್ನು ಡಾಕ್ಟರ್ ಸುವರ್ಣಿನಿ ಕೊಣಲೆ ಅವ್ರ ಜೊತೆ ಶುರು ಮಾಡುವಂತಹ ಸಮಯ. ನಮಸ್ಕಾರ. ನಮಸ್ಕಾರ. ಸೊ ಮೊದಲಿಗೆ ಸೂಪರ್ ಫುಡ್ ಅಂತ ನಾವು ತುಂಬಾ ಕೇಳ್ತೀವಿ. ಸೊ ಈ ಸೂಪರ್ ಫುಡ್ ಅಂತಂದರೆ ಏನು, ಯಾವುದಕ್ಕೆ ಈ ಒಂದು ಟ್ಯಾಗನ್ನು ಹಾಕ್ಬೋದು? ಯಾಕಂದ್ರೆ ನಾನು ತುಂಬಾ ಈ ರೀಲ್ಸ್ ಇರ್ಬೋದು ಅಥವಾ ಶಾರ್ಟ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ಸೋಷಿಯಲ್ ಮೀಡಿಯಾದ ಇನ್ಫ್ಲೂಯೆನ್ಸರ್ಸ್ ಏನು ಹೇಳ್ತಾರೆ, ಅವರು ಇದೊಂದು ತಿಂದರೆ ನಿಮ್ಮ ಆರೋಗ್ಯ ಸೂಪರ್ ಆಗಿರುತ್ತೆ, ಸೊ ಇದು ಸೂಪರ್ ಫುಡ್ ಅಂತ ಹೇಳ್ತಾರೆ. ಸೊ ಹೌ ಫಾರ್ ಇಟ್ ಇಸ್ ಟ್ರೂ ಅಂತ? ಫಸ್ಟ್ ಥಿಂಗ್ ಈಸ್ ದೇರ್ ಈಸ್ ನೋ ಸಿಂಗಲ್ ಸೂಪರ್ ಫುಡ್. ಈಗ ಒಂದು ತಿಂದರೆ ಎಲ್ಲನೂ ಒಳ್ಳೆಯದಾಗತ್ತೆ, ಇದು ತಿಂದರೆ ನಿಮ್ಮ ಡಯಾಬಿಟೀಸ್ ವಾಸಿ ಆಗುತ್ತೆ, ಇದು ತಿಂದರೆ ನಿಮ್ಮ ಹಾರ್ಟ್ ಚೆನ್ನಾಗಿರುತ್ತೆ, ಇದು ತಿಂದರೆ ಅಂತ ಒಂದು ಸಿಂಗಲ್ ಸೂಪರ್ ಫುಡ್ ಅಂತ ಇಲ್ಲ ಯಾವುದಕ್ಕೂ. ಯಾಕಂದರೆ ಎಲ್ಲ ಆಹಾರವೂ ಒಂದಲ್ಲ ಒಂದು ರೀತಿಯಲ್ಲಿ ಒಂದೊಂದು ಒಳ್ಳೆಯ ಅಂಶವನ್ನು ಇಟ್ಕೊಂಡೇ ಇರುತ್ತೆ. ಹಾಗಾಗಿ ಸಿಂಗಲ್ ಸೂಪರ್ ಫುಡ್ ಅಂತ ಇಲ್ಲ. ನಾವು ಹಾಗಾಗಿ ಒಂದು ಸಿಂಗಲ್ ಸೂಪರ್ ಫುಡ್ಡಿಂದ ನಾನು ಇದನ್ನು ಸರಿ ಮಾಡ್ಕೋತೀನಿ ಅಂತ ಹೇಳೋದು ಸಾಧ್ಯನೇ ಇಲ್ಲ. ಸೊ ಹಾಗಿದ್ರೆ ಯಾಕೆ ಈ ಥರದ್ದೊಂದು ಬೆಳವಣಿಗೆ ಆಗ್ತಾ ಇದೆ ಮತ್ತು ಹೇಗೆ? ಅಥವಾ ಒಂದು ಸಿಂಗಲ್ ಇದನ್ನು ತಗೊಂಡ್ರೆ ಸೂಪರ್ ಫುಡ್ ಅಂತ ಅನ್ನೋದ್ರ ಬದಲು ಯಾವ್ದಾದ್ರು ಕಾಂಬಿನೇಷನನ್ನು ರೆಕಮೆಂಡ್ ಮಾಡ್ತೀರಾ ನೀವು? ನಾವು ಹಿಂದೆ ಹಲವು ಸಂಚಿಕೆಗಳಲ್ಲಿ ಆಲ್ರೆಡಿ ಮಾತಾಡಿರೋ ಹಾಗೆ ಆಹಾರ ನಮಗೆ ಒಳ್ಳೆಯದಾಗಬೇಕು ಅಂದರೆ ಹಲವಾರು ಅಂಶಗಳನ್ನು ಗಮನಿಸಬೇಕು. ನಾವು ಯಾವುದೋ ಒಂದು ಆ್ಯಂಗಲಿಂದ ನೋಡಿ ಅದಷ್ಟನ್ನೇ ಹೇಳಿದ್ರೆ ಅದು ಸಮಗ್ರ ಆಗಲ್ಲ, ಪರಿಪೂರ್ಣ ಆಗಲ್ಲ, ಇಟ್ ಈಸ್ ಇನ್ಕಂಪ್ಲೀಟ್. ಈಗ ಯಾಕೆ ಸೂಪರ್ ಫುಡ್ ಅಂತ ಹೇಳ್ತಾರೆ ಅಂತ ಅಂದರೆ, ಯಾವುದೋ ಒಂದು ಆಹಾರ ಪದಾರ್ಥ ತಗೊಂಡ್ರೆ ಅದರಲ್ಲಿ ಯಾವುದೋ ಒಂದು ಚೆನ್ನಾಗಿರೋ ಅಂಶ ಇರುತ್ತೆ, ಅದು ಮೆದುಳಿಗೆ ಒಳ್ಳೆಯದೋ ಅಥವಾ ಹೆಣ್ಣುಮಕ್ಕಳ ಮೆನ್ಸ್ಟ್ರಲ್ ಸೈಕಲಿಗೆ ಒಳ್ಳೆಯದೋ ಅಥವಾ ಇನ್ಯಾವುದಕ್ಕೂ ಒಳ್ಳೆಯದೋ, ಹೀಗೇನೋ ಒಂದಿರುತ್ತೆ. ಹೀಗೆ ಪ್ರತಿಯೊಂದು ಆಹಾರದಲ್ಲೂ ಏನೋ ಒಂದಿರುತ್ತೆ. ಅದರಲ್ಲಿ ಒಂದನ್ನು ತಗೊಂಡು ಇದು ಇದಕ್ಕೆ ಒಳ್ಳೆಯದು, ಹಾಗಾಗಿ ಇದನ್ನು ತಿಂದರೆ ನಿಮಗೆ ಒಳ್ಳೆಯದು ಅಂತ ಹೀಗೆ ಹೇಳೋದ್ರಿಂದ ಏನಾಗುತ್ತೆ ಅಂದರೆ, ಜನ ಇದು ಸೂಪರ್ ಫುಡ್, ಇದು ಒಳ್ಳೆಯದು ಅಂತ ಅಂದ್ಕೊಂಡು ಅದನ್ನೇ ಜಾಸ್ತಿ ತಿನ್ನೋ ಸಾಧ್ಯತೆ ಇರುತ್ತೆ. ಇಟ್ ಈಸ್ ನಾಟ್ ಗುಡ್. ಯಾವುದೇ ಆದರೂ ಜಾಸ್ತಿ ಆಗಬಾರ್ದು. ಸೊ ಉಳಿದ್ರ ಜೊತೆಗೆ ಈಗ ನಾವು ಆಹಾರವನ್ನು ರೆಕಮೆಂಡ್ ಮಾಡಬೇಕಾದ್ರೆ ಯಾವುದೋ ಪೇಷಂಟಿಗೆ, ಡಯಾಬಿಟೀಸ್ನವ್ರಿಗೆ ಅಥವಾ ಇನ್ಯಾವುದೋ ಕೇಸ್ ಬಂದಾಗ ಅವರಿಗೆ ರೆಕಮೆಂಡ್ ಮಾಡಬೇಕಾದ್ರೆ ನಾವು ಕೂಡ ಕೆಲವನ್ನು ರಿಸ್ಟ್ರಿಕ್ಟ್ ಮಾಡ್ತೀವಿ. ಇದು ಇಷ್ಟು ಒಳ್ಳೆಯದು ನಿಮಗೆ, ಇದಿಷ್ಟು ಬೇಡ ಅಂತ ಹೇಳ್ತೀವಿ. ಆ ಬೇಡ ಅಂದಿದ್ರಲ್ಲಿ ಎಲ್ಲವೂ ಬೇಡದೇ ಇರೋ ಅಂಶನ ಅಂದರೆ ಖಂಡಿತ ಅಲ್ಲ. ಅದರಲ್ಲೂ ಒಂದಷ್ಟು ಬೇಕಾಗಿರೋ ಅಂಶ ಇರ್ಬೋದು. ಬಟ್ ಫಾರ್ ಯೋರ್ ಕಂಡೀಷನ್ ಯು ಹ್ಯಾವ್ ಟು ಅವಾಯ್ಡ್ ದ್ಯಾಟ್ ಫಾರ್ ಸಮ್ ಟೈಮ್. ಅದರಲ್ಲಿ ಒಳ್ಳೆ ಅಂಶಗಳಿಲ್ಲ ಅಂತಲ್ಲ. ಅಂದರೆ ಇದೀಗ ನೀವು ಅದನ್ನು ಹೇಳಿದಾಗ ನನಗೆ ಏನು ನೆನಪಾಯಿತು ಅಂತಂದರೆ, ಈ ಬಟ್ಟೆ ಸಖತ್ತಾಗಿದೆ ಅಂತ ಹೇಳ್ಕೊಂಡು ನಾನು ಅದನ್ನು ಇನ್ನೊಬ್ಬರಿಗೂ ಕೂಡ ತೊಡ್ಸೋಕೆ ನೋಡಿದ್ರೆ ಆ ಸೈಜ್ ಅವರಿಗೆ ಫಿಟ್ ಆಗದೆ ಇರ್ಬೋದು, ಆ ಕಲರ್ ಅವ್ರಿಗೆ ಇಷ್ಟ ಆಗದೆ ಇರ್ಬೋದು, ಅವ್ರಿಗೆ ಡಿಸೈನ್ ಇಷ್ಟ ಆಗದೆ ಇರ್ಬೋದು, ಆ ಥರನೇ ಇದು. ಸೊ ಒನ್ ಸೈಜ್ ಫಿಟ್ಸ್ ಆಲ್ ಅಂತ ಚಾನ್ಸೇ ಇಲ್ಲ. ಸೊ ಒಂದು ಫುಡ್ ಎಲ್ಲರಿಗೂ ಒಳ್ಳೆಯದು. ಮತ್ತು ಇನ್ನೊಂದೇನು ಅಂದರೆ, ಇನ್ನೊಂದು ಏನು ಮಾಡ್ತಾರೆ ಅಂದರೆ, ಇದರಲ್ಲಿ ಈಗ ಉದಾಹರಣೆಗೆ ಇದರಲ್ಲಿ ಈ ವಿಟಮಿನ್ ಜಾಸ್ತಿ, ಯಾವುದೋ ಒಂದು ವಿಟಮಿನ್ ಜಾಸ್ತಿ ಪ್ರಮಾಣದಲ್ಲಿದೆ, ಇಷ್ಟು ಪ್ರಮಾಣದ ವಿಟಮಿನ್ ನಿಮಗೆ ಇನ್ನೊಂದರಲ್ಲಿ ಸಿಗಬೇಕಾದ್ರೆ, ಅಥವಾ ಕ್ಯಾಲ್ಶಿಯಂ, ಇಷ್ಟು ಪ್ರಮಾಣದ ಕ್ಯಾಲ್ಶಿಯಂ ನಿಮಗೆ ಇದರಲ್ಲಿ ಸಿಗಬೇಕಾದ್ರೆ ಇದನ್ನು ನೀವು 200 ಗ್ರಾಮ್ ತಿನ್ನಬೇಕು, ಇದನ್ನು 10 ಗ್ರಾಮ್ ತಿಂದರೆ ಅಷ್ಟು ಕ್ಯಾಲ್ಶಿಯಂ ಸಿಗುತ್ತೆ
ಈ ಥರದ್ದು ಯೋಚನೆಗಳು ಬರುತ್ತೆ. ಸಹಜವಾಗಿ ಹೌದಲ್ವಾ, ಎಲ್ಲ ಆಹಾರ ಪದಾರ್ಥಗಳಲ್ಲೂ ಎಲ್ಲ ಪೋಷಕಾಂಶಗಳು ಒಂದೇ ಪ್ರಮಾಣದಲ್ಲಿ ಇಲ್ಲ, ಚಾನ್ಸೇ ಇಲ್ಲ ಅಲ್ವಾ. ಪ್ರಕೃತಿಯಲ್ಲಿ ಎಲ್ಲದು, ಈಗ ಅನ್ನ ತಗೊಂಡ್ರೆ ಅದರಲ್ಲಿರುವಂಥ ಕ್ಯಾಲ್ಸಿಯಂ ಪ್ರಮಾಣ ಕಡಿಮೆ ಇದೆ, ನಿಮಗೆ ರಾಗಿನಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ಜಾಸ್ತಿ. ಹಾಗಂತ ಅನ್ನ ತಿನ್ಬೇಡಿ ಬರೀ ರಾಗಿ ತಿನ್ನಿ ಅಂತಲೂ ಹೇಳೋಕ್ಕಾಗಲ್ಲ. ಹಾಗೆ ಕೆಲವೊಂದು ಈ ಹೆಲ್ತ್ ಮಿಕ್ಸ್ಗಳಿರ್ಬೋದು, ಹೆಲ್ತ್ ಡ್ರಿಂಕ್ಗಳು ಅಂತ ಬರ್ತವೆ, ಸೊ ಅದು ರೆಕಮೆಂಡ್ ಮಾಡ್ತೀರಾ? ಇಲ್ಲ, ತುಂಬ ದೊಡ್ಡ ಮಟ್ಟದಲ್ಲಿ ಸೇಲ್ ಆಗ್ತವೆ ಈ ಥರದ್ದು. ಹೌದು, ಮಕ್ಕಳಿಗೆ ಎಸ್ಪೆಷಲಿ. ಮುಂಚೆ ಮಕ್ಕಳಿಗೆ ಮಾತ್ರ ಇತ್ತು, ಈಗ ದೊಡ್ಡವರಿಗೂ ಬಂತು. ಈಗ ಮಹಿಳೆಯರಿಗೆ 30 ವರ್ಷ ದಾಟಿದ ಮಹಿಳೆಯರಿಗೆ, ಮೆನೋಪಾಸ್ ಸಮಯದಲ್ಲಿರುವ ಮಹಿಳೆಯರಿಗೆ, ಅಥವಾ 60 ಡಯಾಬಿಟೀಸ್ನವರಿಗೆ, ಅಥವಾ ಹಾರ್ಟ್ ಇಶ್ಯೂಸ್ ಇದ್ದವರಿಗೆ, ಮತ್ತೆ ಏನಿದು ಆ ಥರ ಏನೂ ಇಲ್ಲ. ಅಲ್ಲ, ಏನು ಇವರೆಲ್ಲ ಮಾಡ್ತಾ ಇರೋದು ಹಾಗಿದ್ರೆ ಏನು? ಅದೇನು ಅಂತ ನಾನು ಹೇಳಬಾರ್ದು, ನೀವು ಕೇಳಬಾರ್ದು. ಬಟ್ ಆ ಥರದ್ದು ಯಾವುದೂ ಇಲ್ಲ. ಆ್ಯಂಡ್ ಆ ಥರ ಯಾವುದೇ ಪ್ರಾಡಕ್ಟ್ಗಳು ಏನು ಸಿಗುತ್ತೆ, ಇದನ್ನು ಹಾಲಿಗೆ ಹಾಕ್ಕೊಂಡು ಕುಡೀರಿ, ಇದನ್ನು ನೀರಿಗೆ ಹಾಕ್ಕೊಂಡು ಕುಡೀರಿ ಅಂಥ ಪುಡಿಗಳು ಏನೇ ಇದ್ದರೂ, ಫಸ್ಟ್ಲಿ ಇಟ್ ಈಸ್ ಅನ್ನೆಸೆಸರಿ. ಈಗ ಯಾವುದೋ ಒಂದಷ್ಟು ಸಪ್ಲಿಮೆಂಟ್ಸ್ ಇರುತ್ತೆ, ಇಲ್ಲ ಅಂತ ಇಲ್ಲ, ಸಪ್ಲಿಮೆಂಟ್ಸ್ ಇರುತ್ತೆ, ಅದನ್ನು ನಿಮಗೆ ನಿಮ್ಮ ವೈದ್ಯರು ಪ್ರಿಸ್ಕ್ರೈಬ್ ಮಾಡ್ತಾರೆ. ಅದು ದಿನ ಕುಡೀರಿ, ವರ್ಷ ಪೂರ್ತಿ ಕುಡೀರಿ, ಜೀವನ ಪೂರ್ತಿ ಕುಡೀರಿ ಅಲ್ಲ, ಅದು 1 ತಿಂಗಳಿಗೆ ಬೇಕು. ಈಗ ಫಾರ್ ಎಕ್ಸಾಂಪಲ್, ಅಂದರೆ ಅದು ದಿನ ಕುಡಿದ್ರೆ ನಿಮ್ಗೆ ಒಳ್ಳೇದಲ್ಲ, ನಮಗೆ ಒಳ್ಳೇದು ಅಂತ ಅವರೇ ಹೇಳ್ತಾ ಇರ್ತಾರೆ. ಈಗ ವಿಟಮಿನ್ ಡಿ ಡಿಫಿಷಿಯನ್ಸಿ ಬಂದರೆ ಆಹಾರದಲ್ಲೇ ಅದನ್ನು ಸರಿದೂಗಿಸ್ಬೋದು, ಅಂದರೆ ಸರಿದೂಗಿಸ್ಬೋದು. ಆದರೆ ಆ ಮಟ್ಟದ ಆಹಾರದಲ್ಲಿ ವ್ಯತ್ಯಾಸ ಮಾಡ್ಕೊಳ್ಳೋದು ತುಂಬ ಜನಕ್ಕೆ ಕಷ್ಟ ಇರುತ್ತೆ, ತುಂಬ ಲೋ ಹೋಗಿರುತ್ತೆ ವಿಟಮಿನ್ ಡಿ ಅನ್ಕೊಳ್ಳೋಣ. ಆಗ ಅಬ್ಸಾರ್ಬ್ ಮಾಡ್ಕೊಳ್ಳೋಕ್ಕೆ ದೇಹದಲ್ಲಿ ಇದು ವಿಟಮಿನ್ ಡಿ ಬೇಸಿಕಲಿ ದೇಹದಲ್ಲಿ ಪ್ರೊಡ್ಯೂಸ್ ಆಗುವಂಥದ್ದು, ನಮ್ಮ ದೇಹ ಪ್ರೊಡ್ಯೂಸ್ ಮಾಡ್ಕೊಳ್ಳೋದು. ಸ್ವಲ್ಪ ಅದಕ್ಕೆ ಅದಕ್ಕೆ ನಾವು ಫ್ಯಾಟ್ ಬೇಕು ದೇಹದಲ್ಲಿ, ಮೂಲ ದ್ರವ್ಯ ಇಲ್ಲ ಅಂದರೆ ಎಷ್ಟು ಬಿಸಿಲಿಗೆ ಒಣಗಿದ್ರು ಏನೂ ಪ್ರಯೋಜನ ಇಲ್ಲ. ಫ್ಯಾಟ್ ಬೇಕು, ಫ್ಯಾಟ್ ಬೇಕು. ವಿಟಮಿನ್ ಡಿ ಪ್ರೊಡ್ಯೂಸ್ ಮಾಡೋದು ಕೊಲೆಸ್ಟ್ರಾಲ್. ಎಸ್, ಅದ್ರ ಬಗ್ಗೆ ಮಾತಾಡೋಣ ಇನ್ನೊಂದ್ಸಲ. ಓಕೆ, ಟಾಪಿಕ್ಕೇ ಬೇರೆ. ಸೊ ಈಗ ವಿಟಮಿನ್ ಡಿ ಸಂಚಿಕೆಯಲ್ಲಿ ಮಾತಾಡೋಣ, ನೋಡೋಣ. ವಿಟಮಿನ್ ಡಿ ಡೆಫಿಷಿಯನ್ಸಿ ಬಂದಾಗ ಒಂದು ಸ್ವಲ್ಪ ದಿನಕ್ಕೆ ವಿಟಮಿನ್ ಡಿ ಸಪ್ಲಿಮೆಂಟ್ಸ್ ತಗೊಳ್ಳಿ. ಅಥವಾ ಈಗ ವಿಟಮಿನ್ ಬಿ ಡೆಫಿಷಿಯನ್ಸಿ ಬಂದಾಗ ಒಂದು ಸ್ವಲ್ಪ ದಿನ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಆಗಿರ್ಬೋದು, ಇಂಜೆಕ್ಷನ್ಗಳಾಗಿರ್ಬೋದು, ಒಂದು ಸ್ವಲ್ಪ ದಿನ ತಗೊಳ್ಳಿ, ಆಮೇಲೆ ಬಿಡಬೇಕು, ಅದನ್ನು ಜೀವನ ಪೂರ್ತಿ ತಗೊಳ್ಳೋದಲ್ಲ. ನೀವು ಈಗ ಹೇಳಿದಂಥ ಏನು ಪ್ರಾಡಕ್ಟ್ಗಳಿದೆ, ಇದೆಲ್ಲ ಹೇಗೆ ಅಂದರೆ, ಮಕ್ಕಳು ಚುರುಕಾಗ್ತಾರೆ, ಮಕ್ಕಳು 100 ಮಾರ್ಕ್ಸ್ ತಗೋತಾರೆ, ಮಕ್ಕಳು ಬೇಗ ಬೆಳೀತಾರೆ, ಇದೆಲ್ಲ ಅಲ್ಲ. ಅದು ಮಕ್ಕಳಿಗೆ ಅದರಲ್ಲಿ ಮತ್ತೆ ಶುಗರ್ ಇರುತ್ತೆ, ರುಚಿಗೆ ಫ್ಲೇವರ್ಸ್ ಹಾಕಿರ್ತಾರೆ, ಕೃತಕ ಫ್ಲೇವರ್ಗಳು ಹಾಕಿರ್ತಾರೆ ರುಚಿ ಬರೋದಕ್ಕೆ. ಸಕ್ಕರೆಯ ಅಂಶ ಜಾಸ್ತಿ ಇರುತ್ತೆ. ನಾವು ಹಿಂದಿನ ಒಂದು ಸಂಚಿಕೆಯಲ್ಲಿ ಮಾತಾಡಿದ್ವಿ ಸಕ್ಕರೆ ಬಗ್ಗೆ. ಆದರೆ ಈ ಥರದ್ದು ಯಾವುದೆಲ್ಲ ನಮಗೆ ಪೂರಕ ಅನ್ನೋದನ್ನ ತಿಳ್ಕೊಂಡು ಅದನ್ನ ಮನೇಲೆ ನಾವು ಹುರಿದು ಪುಡಿ ಮಾಡಿ ಮಿಕ್ಸ್ ಮಾಡಿ ಕುಡಿಬೋದಾ? ಮಾಡ್ಬೋದು. ಈಗ ಹಿಂದೆ ಫಸ್ಟ್ ಏನು ಅಂದರೆ 3 ಹೊತ್ತು ಸರಿಯಾಗಿ ಬ್ಯಾಲೆನ್ಸ್ಡ್ ಡಯಟ್ ಆಹಾರ ತಿಂತಾ ಇದ್ರೆ ಆ ಥರ ಎಕ್ಸ್ಟ್ರಾ ಏನೂ ಬೇಕಾಗಲ್ಲ. ದಟ್ ಈಸ್ ಫಸ್ಟ್ ಥಿಂಗ್. ಅದರಲ್ಲಿ ಇರುತ್ತೆ. ಕೆಲವು ಆರೋಗ್ಯದ ವಿಚಾರಕ್ಕೆ ಬಂದಾಗ ಆವಾಗ ನಿಮಗೆ ಬೇಕು ಅಂದರೆ ಆಗ ಇಂಥ ಕೆಲವೊಂದು ಮನೆಯಲ್ಲೇ ಮಾಡ್ಕೊಳ್ಬೋದು. ಈಗ ರಾಗಿ ಅಂಬಲಿ ಈಸ್ ಒನ್ ಆಫ್ ದಿ ಬೆಸ್ಟ್ ಫುಡ್ಸ್. ನಮಗೆ ಮಧ್ಯದಲ್ಲಿ ಏನೋ ಕುಡಿಬೇಕು ಅನ್ಸುತ್ತೆ, ಅದಕ್ಕೆ ನೀವು ಬೆಲ್ಲ ಹಾಕ್ಕೊಂಡು ಕುಡಿಬೋದು, ಉಪ್ಪು ನಿಂಬೆಹಣ್ಣು ಹಾಕ್ಕೊಂಡು ಕುಡಿಬೋದು, ಮಜ್ಜಿಗೆ ಬೇಕಾದರೆ ಒಂಚೂರು ಈರುಳ್ಳಿ ಹೆಚ್ಚು ಹಾಕ್ಕೊಳ್ಳಿ, ಟೇಸ್ಟ್ಗೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು. ಅದೇ ಮುಖ್ಯ ಆಹಾರ ಆಗಬಾರ್ದು, ಪೂರಕವಾಗಿರಬೇಕು. ಬಟ್ ಈ ಆರ್ಟಿಫಿಷಿಯಲ್ ಅಥವಾ ಹೊರಗಡೆಯಿಂದ ತಂದ ಪ್ರಾಡಕ್ಟ್ಗಳಿದೆ ಖಂಡಿತವಾಗ್ಲೂ ಹಾರ್ಮ್ಫುಲ್. ನಾವು ಮಕ್ಕಳಿಗೆ ಅದರಿಂದ ಏಕಾಗ್ರತೆಯ ಕೊರತೆ ಬರುವಂಥದ್ದು, ನೆನಪಿನ ಶಕ್ತಿ ಅಷ್ಟೊಂದು ಇಲ್ಲದೆ ಇರುವಂಥದ್ದು. ಯಾಕೆಂದರೆ ಅದರಲ್ಲಿ ಇರುವಂಥದ್ದು ಆರ್ಟಿಫಿಷಿಯಲ್ ಫ್ಲೇವರ್ಸ್, ಆರ್ಟಿಫಿಷಿಯಲ್ ಕಲರ್ಸ್ ಮತ್ತು ಸಕ್ಕರೆ ಮಾತ್ರ ಇದೆ. ಅದೇ ನಾವು ಮನೆಯಲ್ಲಿ ಮಕ್ಕಳಿಗೆ ಹಾಲು ಕೊಟ್ಟಾಗ ಅದಕ್ಕೆ ಸಕ್ಕರೆ ಒಂದು ಚಮಚ ಹಾಕಿ ಕೊಟ್ಟರು ಅದಷ್ಟು ಸಮಸ್ಯೆ ಅಲ್ಲ. ಈಗ ಮಗುಗೆ ಬರೀ ಹಾಲು ಕೊಡ್ತೀರಾ, ಸರಿ, ಸಕ್ಕರೆ ಹಾಕಿ ಕೊಡ್ತೀರಾ, ದಟ್ ಈಸ್ ಆಲ್ಸೋ ಫೈನ್. ಇಟ್ ಈಸ್ ಬೆಟರ್ ದ್ಯಾನ್ ಯೂಸಿಂಗ್ ದೋಸ್ ಪ್ರಾಡಕ್ಟ್ಸ್. ದಟ್ ಈಸ್ ನಾಟ್ ನೆಸೆಸರಿ. ಮಗುಗೆ ಚೆನ್ನಾಗಿ ಹಸಿವಾಗೋ ಹಾಗೆ ನೋಡ್ಕೊಳ್ಳಿ. ಇಡೀ ದಿನ ಚಾಕ್ಲೇಟು ಬಿಸ್ಕೆಟು ತಿಂತಾ ಇದ್ದ ಮಗು ಮಧ್ಯಾಹ್ನ ಊಟ ಮಾಡಲ್ಲ, ಆಬ್ವಿಯಸ್ಲಿ ಮಾಡಲ್ಲ ಅಲ್ವಾ? ಸೊ ಆಮೇಲೆ ನನ್ನ ಮಗು ಊಟ ಮಾಡಲ್ಲ ಅನ್ನೋದು ಅದಕ್ಕೆ ಇನ್ನೇನೋ ಕೊಡೋದು. ಇನ್ಫ್ಯಾಕ್ಟ್ ನನ್ನ ಮಗ ಚಿಕ್ಕವನಿದ್ದಾಗ, ಇವಾಗ ಅವ್ನಿಗೆ 12 ವರ್ಷ, ಅವನು 1.5-2 ವರ್ಷ ಇದ್ದಾಗ ಅವ್ನು ಡುಮ್ಡುಮ್ಗೆಲ್ಲ ಏನೂ ಇರಲಿಲ್ಲ, ಸಣ್ಣಗೆ ಇದ್ದ. ನಮ್ಮ ಹೆರಿಡಿಟ್ರಿನೇ ಹಾಗೆ, ನಮ್ಮ ಫ್ಯಾಮಿಲಿಯಲ್ಲಿ ಯಾರೂ ಆ ಥರ ದಪ್ಪ ಅಂತ ಇಲ್ಲದೆ ಇರೋದ್ರಿಂದ ಅವ್ನು ಸಣ್ಣಗೆ ಇದ್ದ, ಹೆಚ್ಚು ಕಮ್ಮಿ ಅಂಡರ್ ವೇಟ್ ಅನ್ನೋ ಹಾಗೆ ಇದ್ದ, ಹೆಲ್ದಿಯಾಗಿದ್ದ. ಆಯಿತಾ? ನನಗೆ ತುಂಬ ಜನ ಹೇಳೋರು, ಇವನಿಗೆ ನೀನು ಪ್ರಾಡಕ್ಟ್ ಹೆಸರು ಹೇಳಿಬಿಟ್ಟು ಇದನ್ನು ದಿನ ಕೊಡು ದಪ್ಪ ಆಗ್ತಾನೆ ಅಂತ. ಯಾಕೆ? ಅಗತ್ಯ ಇಲ್ಲ. ಹೀ ಈಸ್ ಹೆಲ್ದಿ. ಫಸ್ಟ್ ಥಿಂಗ್ ಈಸ್ ಅವ್ನು ಹೆಲ್ದಿ ಇದ್ದಾಗ ಇನ್ನೇನು ಬೇಕಾಗಲ್ಲ ಅನ್ನೋದು. ಅದರಲ್ಲೂ ಅಂಥ ಪ್ರಾಡಕ್ಟ್ ಅಂತೂ ಬೇಡವೇ ಬೇಡ. ಅವನಿಗೆ ಅಂಥದ್ದು ಯಾವುದು ರೆಗ್ಯುಲರಾಗಿ ಕೊಡಲೇ ಇಲ್ಲ. ಬಟ್ ಏನಂದರೆ
ಅವನಿಗೆ ಕೊಟ್ಟಂಥ ಸೂಪರ್ ಫುಡ್ ಏನು, ಅಥವಾ ಜನರಿಗೆ ನೀವು ಅಲ್ಟಿಮೇಟ್ಲಿ ಹಾಗಿದ್ರೆ ಸೂಪರ್ ಫುಡ್ ಅಂತ ಅನ್ನೋದು ಇಲ್ಲ ಅಂತ ಹೇಳಿದ್ರಿ, ಆದರೆ ಸೂಪರ್ ಫುಡ್ ಅಂತಂದರೆ ಏನು ಹಾಗಿದ್ರೆ ಅನ್ನೋದ್ರ ಮೂಲಕ ದ ನಾವು ಫುಡ್ ವಿಚ್ ಯುವರ್ ಬಾಡಿ ಕ್ಯಾನ್ ಡೈಜೆಸ್ಟ್ ಆ್ಯಂಡ್ ಅಬ್ಸಾರ್ಬ್ ಪ್ರಾಪರ್ಲಿ. ಅಂತಹ ನಿಮ್ಮ ದೇಹ ಜೀರ್ಣ ಮಾಡಿಕೊಂಡು ಎಲ್ಲವನ್ನು ಪೋಷಕಾಂಶಗಳನ್ನು ಹೀರಿಕೊಳ್ಳುವ ಸಾಮರ್ಥ್ಯವನ್ನು ನಿಮ್ಮ ದೇಹಕ್ಕೆ ಯಾವ್ದು ಸಾಧ್ಯ ಇದೋ ಅದೆಲ್ಲವೂ ಸೂಪರ್ ಫುಡ್. ಬ್ಯಾಲೆನ್ಸ್ಡ್ ಆಗಿರುವಂಥದ್ದು. ಇದು ನಾನು ಪ್ರತಿ ಎಪಿಸೋಡಲ್ಲೂ ಮತ್ತೆ ಅದನ್ನೇ ಹೇಳೋವಂಥದ್ದು, ಹೌದು, ರಿಪೀಟು. ಅದು Ultimately- ಬ್ರೋಕನ್ ಗ್ರಾಮ್ ಫೋನ್ ಅಂತ ಅಷ್ಟೇ. ಮುರಿದೋಗಿರೋ ಇದ್ರ ತರ ತಿರುಗ್ತಾ ಇರಬೇಕು. ಈಗ ನಿಮಗೆ ಒಂದು ಸೊಪ್ಪಿನಲ್ಲಿ ಯಾವುದೋ ಒಂದು ಪೋಷಕಾಂಶ ಇದೆ, ಆ ಸೊಪ್ಪನ್ನು ತಿನ್ನಿ. ಅದನ್ನು ತಿಂದರೆ ಇನ್ಯಾವುದೋ ಬೇಡ ಆ ಥರ ಇಲ್ಲ. ಅದನ್ನು ತಿನ್ನಿ, ಇದನ್ನು ತಿನ್ನಿ, ಯಾವುದೋ ಹಣ್ಣು ತಿನ್ನಿ, ಯಾವುದೋ ತರಕಾರಿಗಳು, ವೆರೈಟಿ. ಅದಕ್ಕೆ ಎಲ್ಲ ವೆರೈಟಿಯನ್ನು ತಿಂದರೆ ಎಲ್ಲ ಪೋಷಕಾಂಶಗಳು ಸಿಗುತ್ತೆ. ಯಾಕಂದರೆ ಒಂದರಲ್ಲಿ ಎಲ್ಲವೂ ಇರಲ್ಲ, ಬೇರೆ ಬೇರೆದ್ರಲ್ಲಿ ಬೇರೆ ಬೇರೆ ಇರುತ್ತೆ. ಈಗ ಅನ್ನ ಊಟ ಮಾಡಿದರೆ ಅದರಲ್ಲಿ ಶರ್ಕರ ಪಿಷ್ಟ, ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರುತ್ತೆ, ಪ್ರೋಟೀನ್ನ ಪ್ರಮಾಣ ಕಡಿಮೆ ಇರುತ್ತೆ. ನಾವು ಅನ್ನ ಮಾತ್ರ ಊಟ ಮಾಡಲ್ಲ, ಬೇಳೆನೋ ಮತ್ತೊಂದು ಸೇರಿಸ್ಕೊಂಡಿರ್ತೀವಿ ಅಲ್ವಾ. ಸೊ ಈ ಥರ ಮಾಡಿದಾಗಲೇ ಸೂಪರ್ ಫುಡ್ ಆಗುತ್ತೆ. ಹೋಲ್ಸಮ್ ಆಗಿರುವಂಥದ್ದು ಮಾತ್ರ ಸೂಪರ್ ಫುಡ್ ಆಗಿರುತ್ತೆ. ಒಂದು ಸೂಪರ್ ಫುಡ್ ಅಂತ ಇಲ್ಲ. ಯಾವುದೇ ರೋಗಕ್ಕೆ ಇದನ್ನು ತಿಂದರೆ ಇದು ವಾಸಿ ಆಗುತ್ತೆ ಅಂತ ಇಲ್ಲ. ಅದೇನು ಟ್ಯಾಬ್ಲೆಟ್ ಅಲ್ಲ, ಈ ಟ್ಯಾಬ್ಲೆಟ್ 3 ಹೊತ್ತು ತಗೊಳ್ಳಿ ಇದು ನಿಮಗೆ ವಾಸಿ ಆಗುತ್ತೆ ಅನ್ನೋದು ಆ ಥರ ಅಲ್ವೇ ಅಲ್ಲ, ಖಂಡಿತವಾಗ್ಲೂ. ಥ್ಯಾಂಕ್ ಯು. ಸೊ ಮತ್ತದೇ ಹಳೆಯ ವಿಷಯ, ಮತ್ತದೇ ಹಳೆಯ ರಾಗ ಅಂತ ನೀವು ತಿಳ್ಕೊಂಡ್ರೂ ಪರವಾಗಿಲ್ಲ. ಸೂಪರ್ ಫುಡ್ ಅನ್ನೋದು ನಮ್ಮ ದೇಹಕ್ಕೆ ಯಾವುದು ಪೂರಕವಾಗಿರುತ್ತೆ, ವಾಟ್ ಈಸ್ ಬೆಸ್ಟ್ ಅನ್ನೋದು ಮುಖ್ಯ ಅಷ್ಟೇ ಹೊರತು, ಅದ್ರ ಜೊತೆಗೆ ಬ್ಯಾಲೆನ್ಸ್ಡ್ ಫುಡ್ ಇಂಟೇಕ್ ಅನ್ನೋದು ಮುಖ್ಯ ಅಷ್ಟೇ ಹೊರತು ಬೇರೆ ಏನೂ ಅಲ್ಲ ಅನ್ನೋದನ್ನು ಮತ್ತೆ ಹೇಳ್ತಾ ಇದ್ದೀವಿ. ದಯವಿಟ್ಟು ಇದನ್ನು ಫಾಲೋ ಮಾಡೋದು ಅಷ್ಟೇ ಅಲ್ಲದೆ ನಿಮಗೆ ಗೊತ್ತಿರೋರಿಗೆ ಎಲ್ರಿಗೂ ಕೂಡ ಹಂಚುವಂಥ ಕೆಲಸನೂ ಕೂಡ ಮಾಡಿ. ಇದೇ ಅವರಿಗೆ ಸೂಪರ್ ಫುಡ್ ಆಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಹಾಗೆ ನಿಮ್ಮ ಪ್ರೋತ್ಸಾಹ ಕೂಡ ನಮಗೆ ಸೂಪರ್ ಫುಡ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ.